ನಿಮ್ಮ ಮಸೀದಿ ಬಗ್ಗೆ ಹೇಳಬೇಕಾದ್ರೆ ಈಗ ನಾವು ಪೇಪರಲ್ಲಿ ನೋಡಿದಾಗ ಮಸೀದಿಯಲ್ಲಿ ಈ ಥರ ಬಂದು ಒಂದು ಹೆಣ್ಣು ಮಕ್ಕಳಿಗೆ ಆಗಲಿ ಮತ್ತು ಇನ್ನು ಯಾರಾದರೂ ಮತ್ತು ಇವ್ರಿಗಾದ್ರೂ ಕೂಡ ಬಂದು ನೋಡೋದಕ್ಕೆ ಅವಕಾಶ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಸಂತೋಷ ಆಯಿತು. ಇಷ್ಟು ವರ್ಷಗಳಿಂದ ನಮಗೆ ಈ ಸದಾವಕಾಶ ಸಿಗಲಿಲ್ಲ. ಈಗ ನಮಗೆ ಮಸೀದಿಯಲ್ಲಿ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದಂದು ನಮ್ಗೆ ತುಂಬ ಸಂತೋಷ ಆಯಿತು. ನಾವು ಬಿಡುವು ಮಾಡ್ಕೊಂಡು ಬಂದ್ವಿ. ಮತ್ತು ಇವರು ಕೂಡ ಮತ್ತು ಗುರುಗಳು ಕೂಡ ನಮಗೆ ಕೆಲವು ಹಿತವಚನಗಳು ಕೂಡ ಹೇಳಿದರು. ಅದರಿಂದ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ. ಮತ್ತು ಈಗ ಕೆಲವು ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ, ನೆರಮನೆಗೆ ಸದ್ವರ್ತನೆ, ಮತ್ತು ಶಿಕ್ಷಣ ಬಗ್ಗೆ, ಬಡ್ಡಿ ಬಗ್ಗೆ, ಪ್ರಕೃತಿ ಸಂರಕ್ಷಣೆ ಬಗ್ಗೆ, ಕಾರ್ಗೇನ ಬೇರೆ ದುಡಿತಕ್ಕೆ ಮುಂಚೆವಾಗಿ ಅದನ್ನು ವೇತನ ಕೊಟ್ಟಿಬಿಡಿ. ಕೆಲವೆಲ್ಲ ನೋಡಿದಾಗ ನಮಗೆ ಆ ಬೋರ್ಡ್ಸ್ ನೋಡಿದಾಗ ನಾವು ಅದನ್ನು ಅಳವಡಿಸ್ಕೊಬೇಕಂತ ಒಂದು ಅಭಿಪ್ರಾಯ ಇದೆ. ಅದರಲ್ಲಿ ಕೂಡ ನಾನು ಒಂದು ಸ್ವಲ್ಪ ಪ್ರಶ್ನೆ ಮಾಡಿದೆ ಸಾರಿಗೆ ಅವ್ರಿಗೆ. ಈ ಹಿಂದೂಸಮಲ್ಲಿ ಆಗಲಿ, ಸಿಖ್ ಧರ್ಮದಾಗಲಿ, ಕ್ರೈಸ್ತ ಧರ್ಮದ ಎಲ್ಲ ಧರ್ಮಗಳೇನಾಗಿದೆ ಅಂದರೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಗುರುಗಳನ್ನ. ಬಟ್ ನಿಮ್ಮ ಮುಸ್ಲಿಮ್ಸಲ್ಲಿ ಮಾತ್ರ ಯಾಕೆ ಮೊಹಮ್ಮದ್ ಪೈಗಂಬರ್ ಅಂತ ಬುಕ್ಸಲ್ಲಿ ಕೆಲವೆಲ್ಲ ಓದಿದ್ವಿ. ಗದಗ ಮತ್ತೆ ಆ ಕಡೆಯಿಂದ ಕೆಲವು ಬುಕ್ಸು ತರಿಸ್ಕೊಂಡು ಕನ್ನಡದಲ್ಲಿ ಓದಿದ್ವಿ ಮೊಹಮ್ಮದ್ ಪೈಗಂಬರ್ದು. ನಿಮ್ಮ ಮೊಹಮ್ಮದ್ ಅವ್ರದ್ದು ಒಂದು ಫೋಟೋ ಸಹ ಇಲ್ಲ ಅಂತ ಕೇಳಿದ್ದೇನೆ ಪ್ರಶ್ನೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಗುರು ಅಂತ ನಾವು ಇದು ಮಾಡಿದಾಗ ಮತ್ತೆ ಅವ್ರನ್ನೇ ಪೂಜೆ ಮಾಡ್ತಾರೆ. ಆದರೆ ಕೂಡ ಮೊಹಮ್ಮದ್ ಪೈಗಂಬರ್ ಅನ್ನೋರು ಏನಂದರೆ ಕೋಟ್ಯಾನ್ ಕೋಟಿ ಒಂದು ಸೃಷ್ಟಿ, ಒಂದು ಜೀವರಾಶಿ ಆಗಲಿ, ಒಂದು ನಮ್ಮ ಪ್ರಾಣಿ ಇದು ಆಗಿದೆ ಮನುಷ್ಯರು ಸಾವಿರಾರು ಕೋಟ್ಯಾಂತರ ಜನಗಳಲ್ಲಿ ಹೃದಯದಲ್ಲಿ ಒಂದು ಅದೇ ತುಂಬಿಕೊಂಡಿದ್ದಾರೆ. ಅದೇನೇ ಅವರಿಗೆ ನಾವು ಕೊಡುವ ಒಂದು ಗೌರವ, ಇದು ಮಾರ್ಗ. ಅದರಿಂದ ನಾವು ಫೋಟೋ ಹಾಕಲಿಲ್ಲ ಅಂತ ಹೇಳಿದ್ರೆ ನಮಗೆ ಒಂದು ಕೆಲವು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ತು. ನಮಗೆ ಇಲ್ಲಿ ಬಂದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಬೋರ್ಡ್ಸ್ ಎಲ್ಲ ನೋಡಿದಾಗ ಏನಾಗಿತ್ತಂದರೆ ನಾವು ಇದನ್ನು ಜೀವನದಲ್ಲಿ ನಮಗೆ ಕೆಲವು ಎಷ್ಟೋ ಗೊತ್ತಿರಲಿಲ್ಲ, ಧರ್ಮಗಳಲ್ಲಿ ಗೊತ್ತಿರಲಿಲ್ಲ. ನಮಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಒಂದು ಮುಸ್ಲಿಮ್ಸ್ ಧರ್ಮ ನಮಗೆ ಒಂದು ಮಸೀದಿಯಲ್ಲಿ ಬರೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಕಾರಣದಿಂದ ನಮಗೆ ಇವತ್ತು ನಮಗೆ ಒಂದು ಭಗವಂತ ಯಾವುದೋ ರೀತಿಯಲ್ಲಿ ನಮಗೆ ಒಂದು ಹಿತನುಡಿಗಳಾಗಲಿ, ಅವರ ಮೊಹಮ್ಮದ್ ಪೈಗಂಬರ ಒಂದು ಹಿತವಚನಗಳಾಗಲಿ, ಅವರ ಒಂದು ಬೋಧನೆಗಳಾಗಿ ಇವತ್ತು ನೋಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ತು ಅಂತೇಳಿ ನಮಗೆ ತುಂಬ ಸಂತೋಷ ಆಯ್ತು ಸರ್. ಅದಕ್ಕೆ ನಾನು ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ನೋಡ ಬನ್ನಿ ನಮ್ಮೂರ ಮಸೀದಿ ದರ್ಶನ ಅನ್ನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲರಿಗೂ ಅಭಿನಂದನೆಗಳು. ಜೊತೆಗೆ ಈ ತರ ಕಾರ್ಯಕ್ರಮಗಳು ಆಗ್ಲೇಬೇಕು. ಯಾಕಂದ್ರೆ ಜನರಲ್ಲಿ ಇರುವಂತ ಗೊಂದಲಗಳು ಏನಿದೆ, ಮಸೀದಿಗಳಲ್ಲಿ ಏನ್ ನಡೀತದೆ, ದೇವಸ್ಥಾನಗಳಲ್ಲಿ ಏನ್ ನಡೀತದೆ ಅನ್ನೋ ಒಂದು ಗೊಂದಲಗಳು ಸಾಕಷ್ಟು ಇರೋದ್ರಿಂದ ಈ ರೀತಿ ಮುಕ್ತವಾಗಿ ಒಂದು ಅವಕಾಶನ ಮಾಡಿಕೊಟ್ರೆ ಎಲ್ಲರೆಲ್ಲ ಅಂದ್ರೆ ಏನಿರುತ್ತಾ, ಏನಾಗ್ಬೋದು, ಏನಾಗ್ಬೋದು ಅನ್ನೋ ಆತಂಕಗಳೆಲ್ಲ ದೂರ ಆಗುತ್ತೆ. ಇಲ್ಲಿ ಬಂದ್ಮೇಲೆ ನಾನು ಮಸೀದಿನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದೇನೆ. ಇಲ್ಲಿ ಕಾಪಾಡಿರುವಂತ ಸ್ವಚ್ಛತೆ ಇರ್ಬೋದು, ಜೊತೆಗೆ ನಮಗೆ ಸ್ವಾಗತ ಏನ್ ಕೋರಿದ್ದಾರೆ ಅವರು, ಆಮೇಲೆ ಮಾಹಿತಿ ನೀಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಕಳೆದ ಬಾರಿ ನೆಲಗಂಗಮ್ಮ ದೇವಸ್ಥಾನ ಹತ್ರ ಇರೋ ಬಾರ್ಲೈನ್ ಮಸೀದಿಯಲ್ಲಿ ಆಗಿತ್ತು. ಅಲ್ಲೂ ಕೂಡ ನಾನು ಭೇಟಿ ಕೊಟ್ಟಿದ್ದೆ. ಅಲ್ಲೂ ಕೂಡ ಬಹಳ ಅದ್ಭುತವಾಗಿತ್ತು. ಈಗ 5 ಗಂಟೆವರೆಗೂ ಇರುತ್ತಾ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಮಸೀದಿ ಅನ್ನೋ ಒಂದು ಏನ್ ನಿಮ್ಗೆ ಗೊಂದಲ ಇದೆಯಾ ಅದನ್ನ ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆನ ಇವ್ರ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ರಿಗೂ ವಿಶೇಷವಾಗಿ ಈ ಒಂದು ಮಸೀದಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಮಸೀದಿಯ ಎಲ್ಲಾ ಸಮಿತಿ ಸದಸ್ಯರು ಏನಿದ್ದಾರೆ ಅವ್ರಿಗೆಲ್ರಿಗೂ ಅಭಿನಂದನೆಗಳು. ಜೊತೆಗೆ ಈ ಪತ್ರಕರ್ತ ಮಿತ್ರರು ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಪಕ್ಕ ಹಳ್ಳಿಗೆ ರಿಲೇಟಿವ್ಸ್ಗೆಲ್ಲ ಹೇಳ್ತಾರೆ ಇವತ್ತು, ಇಲ್ಲ ಮಸೀದಿ ಅಂದ್ರೆ ಹೀಗಿದೆ, ಅಲ್ಲೇನೂ ಇಲ್ಲ. ಮಸೀದಿ ಅಂದ್ರೆ ಏನೇನೋ ಒಂಥರ ತಪ್ಪು ಕಲ್ಪನೆಯಲ್ಲಿ ಒಂದು ಪ್ರಚಾರ ಆಗ್ತಾ ಇರೋದು ಅಲ್ಲ ಅನ್ನೋದಕ್ಕೆ ನೀವು ಮಾಡ್ತಾ ಇರುವಂತ ಪ್ರಯತ್ನ ಬಹಳ ಸಾರ್ಥಕ ಇದೆ. ಒಂದೇ ಮಸೀದಿಯಲ್ಲಿ ಅಲ್ಲ, ಅಲ್ಲೆಲ್ಲಲ್ಲಿ ಎಲ್ಲ ಏರಿಯಾದಲ್ಲಿ ಎಲ್ಲ ಮಸೀದಿಗಳಲ್ಲಿ ಕಾರ್ಯ ಆಗ್ಲಿ ಅಂತ ಆಶಿಸ್ತಾ ಮಸೀದಿಯಲ್ಲಿ ಎಲ್ಲರೂ ಜನ ಮೊದಲು ಮತ್ತು ಹಿಂದೆ ಬಂದವರು, ಮುಂದೆ ಬಂದವರು, ಅಥವಾ ಬಡವ ಅಥವಾ ಸಾಹುಕಾರ ಅಂತಕ್ಕಂಥ ಭೇದ ಭಾವ ಇಲ್ಲದೆ ಒಂದೇ ಲೈನಲ್ಲಿ ಪ್ರೇಯರ್ ಮಾಡ್ತಕ್ಕಂಥ ವಿಚಾರ ನಮ್ಮ ಕಿವಿಗಳಿಗೆ ಗೊತ್ತಾಗಿದ್ದು ಒಂದು. ಎರಡನೇದು, ಹೆಣ್ಮಕ್ಳು ಮಸೀದಿ ಒಳಗೆ ಬರಬಾರ್ದು ಅನ್ನೋದು ನನಗೆ ಕೇಳಿದ್ದೆ. ಈಗೆಲ್ಲ ಹೆಣ್ಮಕ್ಳು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಹಾಗಾಗಿ ನಂಗೆ ಸಂತೋಷ ಆಯಿತು. ನನಗೆ ಹೆಣ್ಮಕ್ಳ ಬಗ್ಗೆ, ಮುಸ್ಲಿಂ ಹೆಣ್ಮಕ್ಳ ಬಗ್ಗೆನೇ ನನಗೆ ಅಭಿಪ್ರಾಯ ಇತ್ತು, ಯಾಕೆ ಅವ್ರು ಮಸೀದಿಗೆ ಹೋಗ್ತಾ ಇಲ್ಲ ಅಂತ. ನನಗೆ ಗೊತ್ತಾಗಿದೆ, ಯಾಕೆ ಬೇರೆ ಕಡೆ ಹೆಣ್ಮಕ್ಳು ಬಾಡಿಗೆ ಇದ್ದಾಗ ಯಾಕಮ್ಮ ಪೈರಿಗೆ ಹೋಗ್ಬಾರ್ದು ಅಂದರೆ ಅವರು ಹಿಂಗೆ ಬಟ್ಟೆ ಹಿಂಗೆ ಹಾಕೊಂಡ್ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಿದ್ರು. ಇಲ್ಲಿ ಬಂದವ್ರದ್ದು ಹೆಣ್ಮಕ್ಳಲ್ಲಿ ಹಿಂಗೆ ಓಡಾಡ್ತಾ ಇದ್ದಾರೆ. ಅದು ನಂಗೆ ತುಂಬ ಖುಷಿ ಆಯ್ತು, ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇಲ್ಲಿ ಬೇರೆ ಕಡೆ ಇದ್ದಂಗೆ ನೀನು ಬೇರೆ ಲೈನ್ ಮಾಡು, ಇನ್ನೊಬ್ರು ಬೇರೆ ಲೈನ್ ಮಾಡು ಅನ್ನೋದು ಇಲ್ಲಿ ನಂಗೆ ಕಾಣಿಸ್ತಾ ಇಲ್ಲ. ನೀಟ್ನೆಸ್ ಬಗ್ಗೆ ಓಕೆ, ಎಲ್ಲರೂ ಪ್ರೇಯರ್ ಮಾಡೋವಾಗ ಕೈ ಕಾಲು ತಳ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ನನಗೂ ಇದೆ. ಇದು ಕೂಡ ಒನ್ ಆಫ್ ದ ಗುಡ್ ರಿಲಿಜಿಯನ್ ಅಂತ ನಾನು ಅನಿಸ್ತೀನಿ ಸರ್. ಥ್ಯಾಂಕ್ ಯು. ಮನುಷ್ಯನಿಗೆ ಗಾಳಿಗೆ ಧರ್ಮ ಇಲ್ಲ, ಬಿಸಿಲಿಗೆ ಧರ್ಮ ಇಲ್ಲ, ತಿನ್ನೋ ಅನ್ನಕ್ಕೆ ಧರ್ಮ ಇಲ್ಲ. ಯಾಕೆ ನಮ್ಮ ಜನ ಆ ಧರ್ಮ ಈ ಧರ್ಮ ಅಂತ ಓಡಾಡ್ತಾರೆ ಅಂತ ಗೊತ್ತಿಲ್ಲ.
ನನಗೆ ಭಾಳ ಚಿಕ್ಕ ಹುಡುಗನಿಂದ ಒಂದು ಆಸೆ ಇತ್ತು, ಒಂದು ಮಸೀದಿ ಒಳಗಡೆ ಹೋಗಬೇಕು, ನಮ್ಮ ಸ್ನೇಹಿತರ ಜೊತೆಲಿರೋರು ಪಾಪ ಅವ್ರನ್ನ ಕೇಳ್ತಾ ಇದ್ವಿ, ನಿಮ್ಮ ಕರ್ಕೊಂಡೋಗಿ, ಇಲ್ಲ ನಮ್ಮ ದೊಡ್ಡವರು ಒಪ್ಪಲ್ಲ ಅಂತ ಇದ್ರು. ಈ ಒಂದು ಅವಕಾಶ ನಮ್ಮ ಊರಲ್ಲೇ ಸಿಕ್ಕಿದೆ ಅಂದರೆ ನಮ್ಗೆ ಅದೊಂದು ಪುಣ್ಯ ಅಂತ ಭಾವಿಸ್ತೀವಿ. ಭಾಳ ಒಂದು ಖುಷಿ ಆಯಿತು. ಈ ಥರ ಕಾರ್ಯಕ್ರಮಗಳು ಎಲ್ಲ ತಾಲೂಕಿನಾದ್ಯಂತ ಆಗಬೇಕು, ಎಲ್ಲ ಗ್ರಾಮಗಳಲ್ಲಿ ಮಸೀದಿಗಳಲ್ಲಿ ಆಗಬೇಕು. ಜನ ಪರಸ್ಪರ ಹೊಂದಾಣಿಕೆಯಿಂದ ಎಲ್ಲರೂ ನಾವು ಒಂದೇ, ಕಡಿದ್ರೆ ರಕ್ತ ಒಂದೇ ಕೆಂಪಿಗೆ ಬರುತ್ತೆ, ಬೇರೆ ಬರಲ್ಲ. ಹಾಗಾಗಿ ನಾವೆಲ್ಲ ಅನ್ಯೋನ್ಯತೆಯಿಂದ ಸೋದರತ್ವದಿಂದ ಬಾಳ್ಬೇಕಂತ ಬಯಸ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ಆಗ್ಬೋದು. ಏನು ನಮ್ಮ ಒಂದು ದೇಶದಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದೊಂದು ಭಾಳ ಒಂದು ಅತ್ಯುತ್ತಮವಾದ ಒಂದು ಕೆಲಸಕ್ಕೆ ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಇದಕ್ಕೆ ನಾನಂತೂ ಭಾಳ ಒಂದು ಚಿರುಣ ಆಗಿದ್ದೀನಿ, ಭಾಳ ಆನಂದ ಆಗ್ತಾ ಇದೆ. ನನಗೊಂದು ಕೊರತೆ ಇದೆ, ನಾನು ಬರ್ಬೇಕಾದ್ರೆ ನನ್ನ ಮಕ್ಕಳನ್ನೂ ಕರ್ಕೊಬರ್ಬೇಕಾಯ್ತು ಅನ್ನಿಸ್ತಾ. ಖಂಡಿತ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳನ್ನ, ನಮ್ಮ ಮನೆಯವ್ರನ್ನ ಕೂಡ ಕರ್ಕೊಂಬಂದು ಇದನ್ನೆಲ್ಲ ಪರಿಚಯ ಅವ್ರಿಗೂ ಸಹ ಮಾಡ್ಕೊಡ್ತೀವಿ. ಯಾಕಂದರೆ ಬೆಳೆಯೋ ಮಕ್ಕಳು ಅವರ ಒಂದು ಮನಸ್ಸಲ್ಲಿ ಯಾವುದೇ ಒಂದು ರೀತಿ ಭಾವನೆ ಬರಬಾರ್ದು, ಕೆಟ್ಟ ಭಾವನೆ, ಅವರು ಇವರು ಅನ್ನೋದು ಬರಬಾರ್ದು, ಎಲ್ಲ ನಾವು ಅನ್ನೋ ಭಾವನೆ ಬರಬೇಕು. ಆ ಭಾವನೆ ಮಕ್ಕಳಿಗೆ ನಾವು ಈಗಲಿಂದ ಮೂಡಿಸಿದಾಗ ಅವರು ದೊಡ್ಡವರಾದ್ಮೇಲೆ ಎಲ್ಲರನ್ನೂ ನಮ್ಮವರೇ ಅನ್ಕೊಂತಾರೆ. ಹಾಗಾಗಿ ಈ ಥರ ಕಾರ್ಯಕ್ರಮಗಳು ಖಂಡಿತ ಆಗ್ತಾ ಇರ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜಾತಿ ಮೇಲು ಕೀಳು ಆ ಥರ ಭಾವನೆ ಇರಬಾರ್ದು, ಎಲ್ಲರೂ ಒಂದೇ ಅನ್ನೋ ಭಾವನೆ ಮೂಡಬೇಕು ಅಂತ ಈ ಥರ ಮಾಡಿದ್ದಾರೆ. ತುಂಬ ಒಳ್ಳೇದಾಯ್ತು. ಪ್ರಾಯಶಃ ಹಳ್ಳಿಗಳಲ್ಲಿ ಈ ಥರ ಗೊಂದಲ ಇರಲ್ಲ, ನಗರ ಪ್ರದೇಶಗಳಲ್ಲಿ ನಗರದಲ್ಲೂ ಅಷ್ಟೇ, ಹಳ್ಳಿಯಲ್ಲೂ ಅಷ್ಟೇ ಇದೆ. ನಮಗೆ ಗೊತ್ತಿಲ್ಲ. ಈಗ ನಾವು ಈಗ ಇಲ್ಲೂ ಇದೆ, ವೇರಿಯೇಷನ್ ಇದೆ. ಆದರೆ ಎಜುಕೇಟೆಡ್ ಇರ್ತಾರಲ್ಲ ಅವರಲ್ಲಿ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ. ಈ ಜಾತಿ ಅಂದರೆ ನಿಮ್ಗೆ ಈಗ ಮಸೀದಿ ಒಳಗೆ ಬಂದಿರೋದು ಗೊಂದಲ ಆಗಿದೆ, ಸಮಾನತೆ ಈಕ್ವಾಲಿಟಿ ಇದೆ. ನಮಸ್ತೆ, ನನ್ನ ಹೆಸರು ತೇಜುರಾಮಯ್ಯ ಅಂತ. ಆಲ್ಮೋಸ್ಟ್ 20 to 21 ಇಯರ್ಸಿಂದ ನಾನು ಆ್ಯಕ್ಚುಲಿ ಇಸ್ಲಾಂ ಬಗ್ಗೆ ತಿಳ್ಕೊತಾ ಇದ್ದೀನಿ. ಎಷ್ಟೊಂದು ಕಡೆ ನಾನು MSc ಮಾಡಬೇಕಂದ್ರೆಲ್ಲ ಕುರಾನ್ ಎಲ್ಲ ನನ್ನ ಹತ್ರ ಕಾಪಿ ಇತ್ತು, ಓದ್ಕೊಂಡಿದ್ದೆ, ತಿಳ್ಕೊಂಡಿದ್ದೆ. ಎಷ್ಟೊಂದು ವಿಷಯಗಳನ್ನ ಹೇಳಬೇಕು ಅಂತಂದರೆ ಎಷ್ಟೊಂದು ಈಗ ತುಂಬ ಜನ ಇಸ್ಲಾಂ ಅಂದ್ರೇ ಬೇರೆ ಥರ ತಿಳ್ಕೊಂಡಿದ್ದಾರೆ. ದೇ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಥರ ಟ್ರೀಟ್ ಮಾಡ್ತಿದ್ದಾರೆ. ಬಟ್ ದಟ್ ಈಸ್ ನಾಟ್ ಸೊ ಹಾಗಾಗಿ ಇಲ್ಲಿ ನೀವೇನು ಮಸೀದಿ ದರ್ಶನ ಇಟ್ಟಿದ್ದೀರಾ, ಇದು ನಿಜವಾಗ್ಲೂ ಸಹ ಒಂದು ಒಳ್ಳೆ ಮೂವ್ ಅಂತ ಅನಿಸ್ತಿದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಬಂದಾಗ ಅವ್ರಿಗೆ ಅವಕಾಶ ಸಿಕ್ಕಾಗ ನಿಜವಾಗ್ಲೂ ಈ ಧರ್ಮದ ಬಗ್ಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಅವರದೇ ಧರ್ಮವನ್ನ ಸ್ವೀಕಾರ ಮಾಡಿ ಆಚರಣೆ ಮಾಡುವಂತ ಹಕ್ಕು ಈ ಭೂಮಿ ಮೇಲೆ ಇರುವಂತ ಎಲ್ಲರಿಗೂ ಸಹ ಇದೆ. ಸೊ ಹಾಗಾಗಿ ಇದೊಂದು ಒಳ್ಳೆಯ ಸಂದೇಶವನ್ನ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ತಿಳ್ಕೊಂಡಿರುವಂತ ಪ್ರಕಾರ ಕುರಾನಲ್ಲಿ ಏನಿದೆ ಪ್ರತಿಯೊಂದು ಸಹ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಅದರ ಪ್ರಕಾರ ಜನ ಜೀವನವನ್ನ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ನಡೆ ಎಲ್ಲರಿಗೂ ಸಹ ಪ್ರೋತ್ಸಾಹದಾಯಕವಾಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಎಂಟರಿಂಗ್ ಇನ್ ಟು ದ ಮಸ್ಜಿದ್. ಸೋಫಾ ನಾನು ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಚರ್ಚ್ಗೆ ಹೋಗಿದ್ದೀನಿ, ಆದ್ರೆ ಮಸೀದಿ ಒಳಗಡೆ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಸೊ ಈಗ ಮಸೀದಿ ಒಳಗಡೆ ಬಂದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಮಾಜ್ ವಿಧಾನ ಹೇಗೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ತರ ಜನರಿಗೆ ಎಲ್ಲರಿಗೂ ಸಹ ತಿಳಿಸಿದ್ರೆ ಎಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿರೋದಕ್ಕೆ ಸಹಕಾರಿಯಾಗುತ್ತೆ. ಥ್ಯಾಂಕ್ ಯು ಸರ್. ಇವತ್ತು ಧಾರ್ಮಿಕ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಣ್ಣವ್ರ ಜೊತೆ ಮಸೀದಿಗೆ ಬಂದು ದೇವರ ಅಲ್ಲ ದರ್ಶನ ಮಾಡಿದ್ದಕ್ಕೆ ನಮಗೆ ಸಂತೋಷ ಆಗಿದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಸಮಾಜ ಎಲ್ಲ ರೀತಿಯ ವರ್ಗಗಳು ಅವ್ರ ಜೊತೆ ಇರಬೇಕಾಗತ್ತೆ. ಇಡೀ ಪ್ರಪಂಚದಲ್ಲಿ 198 ಅಥವಾ 200 ದೇಶಗಳಿದೆ ಅಂತ ಹೇಳಿದ್ರೆ ಎಲ್ಲ ವರ್ಗದವರು, ಎಲ್ಲ ಸಮಾಜದವರು, ಎಲ್ಲ ಕ್ಷೇತ್ರದವರು ಇರ್ತಾರೆ. ನಾವೆಲ್ಲ ಬದುಕು ಬಾಳ್ಬೇಕಾರೋರು. ಅವ್ರು ಬೇರೆ, ಇವ್ರು ಬೇರೆ, ಇವ್ರು ಬೇರೆ, ಅವ್ರು ಬೇರೆ ಅಂದ್ಬಿಟ್ಟಿದೆ ವರ್ಗೀಕರಣ ಮಾಡಿ ಬದುಕೋದಕ್ಕಾಗೋದಿಲ್ಲ. ಒಂದು ಆಸ್ಪತ್ರೆಯಲ್ಲಿ ಬ್ಲಡ್ ಕೊಟ್ಟಾಗ ಅವ್ರದ್ದು ಯಾವ ರಕ್ತದೆಲ್ಲ ತೊಗೊಂಬಂದಿದ್ರ, ಇದು ಯಾವ ರಕ್ತ ಅಂದ್ಬಿಟ್ಟಿದೆ ಅಲ್ಲಿ ಮಾಡೋದಿಲ್ಲ. ಮನುಷ್ಯನಿಗೆ ಪ್ರಾಣ ಹೋಗ್ತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಆ ರಕ್ತನ ಕೊಟ್ಟು ಕಾಪಾಡುವಂಥ ಪರಿಸ್ಥಿತಿ ಇರ್ತದೆ. ನಾವು ಒಂದು ಟ್ರೈನಲ್ಲಿ ಜರ್ನಿ ಮಾಡ್ತೀವಿ, ಎಲ್ಲ ಸಮಾಜದವ್ರು ಇರ್ತಾರೆ. ಒಂದು ಪ್ಲೇನಲ್ಲಿ ಜರ್ನಿ ಮಾಡ್ತೀವಿ, ಒಂದು ಬಸ್ಸಲ್ಲಿ ಹೋಗ್ತೀವಿ, ಒಂದು ಮಾರ್ಕೆಟಲ್ಲಿ ಹೋಗ್ತೀವಿ, ಒಂದು ವ್ಯವಹಾರಕ್ಕೆ ಮಾಡ್ತೀವಿ. ಎಲ್ಲ ವರ್ಗದ ಜೊತೆ, ಎಲ್ಲ ಸಮಾಜದ ಜೊತೆ ನಾವು ಮುಂದೆ ಹೋದ್ರೆ ಮಾತ್ರ ಆ ಮನುಷ್ಯ ಮುಂದಕ್ಕೆ ಹೋಗೋ ಸಾಧ್ಯ. ಮತ್ತು ಎಲ್ಲ ವರ್ಗದವರು ಎಲ್ಲ ಅವರವ್ರ ಧಾರ್ಮಿಕ ಸ್ವಭಾವಗಳನ್ನ ಅವರು ಪ್ರೀತಿಸಬೇಕು, ಗೌರವಿಸಬೇಕು, ಸಹಬಾಳ್ವೆ ಮಾಡಬೇಕು ಅನ್ನೋದೇ ಈ ತತ್ವ ಅಂತ ನಾನು ಅನ್ಕೊಂಡಿದ್ದೀನಿ. ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆಹ್ವಾನ ಕೊಟ್ಟಿದ್ದು ಕೂಡ ನಿಮಗೆ ಒಂದು ಶುಭಾಶಯಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಇದರ ಒಂದು ಭಾವೈಕ್ಯತೆ ಒಂದು ಮೂಡಿಸಕ್ಕಂಥ ಒಂದು ಅರಿವು ಕಾರ್ಯಕ್ರಮಗಳಿದು. ಇದರಿಂದ ನನಗೂ ಒಂದು ಸಂತೋಷ ಆಗಿದೆ. ನಿಮ್ಮೆಲ್ಲರ ಜೊತೆ ಇದ್ದುದು ಕೂಡ ನನಗೂ ಒಂದು ಧನ್ಯತಾ ಭಾವ ಮೂಡಿಸಿದೆ. ಒಂದು ಇವ್ರಿಗೆ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ತಾ ನಾನು ಒಂದು ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿ ನಾನು ಬಂದಿದ್ದು ನನ್ನ ಫ್ರೆಂಡ್ ಮುಖಾಂತರ. ಇಲ್ಲಿ ಬಂದಿದ್ದ ತಕ್ಷಣ ಒಳ್ಳೆ ರಿಯಾಕ್ಷನ್ ಸಿಕ್ತು. ಇವ್ರು ಏನು ಹೇಳಿದ್ರು ಹೆಣ್ಮಕ್ಳು ಅದೆಲ್ಲ ಸರಿ. ಮತ್ತೆ ಇಲ್ಲಿ ಯಾವ ಥರ ಪ್ರೇಯರ್ ಮಾಡ್ತಾರೆ, ಮತ್ತೆ ಎಲ್ಲರಿಗೂ ಈಕ್ವಾಲಿಟಿ ಏನು ಅಂತ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಅಂದರೆ ಈಗ ಹುಟ್ಟುವಾಗ ಹೇಗೆ ಬರ್ತಾರೆ, ಹಾಗೆ ಹೋಗುವಾಗ ಹೇಗೆ ಕಳಿಸ್ಬೇಕು ಅವ್ರನ್ನ, ಮತ್ತೆ ಮಸೀದಿಯಲ್ಲಿ ಪ್ರೇಯರ್ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಹೆಣ್ಮಕ್ಳು.
ಎಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನನ್ನ ಇಲ್ಲಿ ಫೋನ್ ಮಾಡಿ ಕರೆದು ಇದನ್ನು ನೋಡೋಕ್ಕೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು. ಇಲ್ಲ, ಈಗ ಮಸೀದಿಯಲ್ಲಿ ಬಂದ ಮೇಲೆ ನನಗೆ ಒಂದು ರೀತಿಯ ಸಂತೋಷ ಆಗಿದೆ. ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ, ಒಳ್ಳೆ ಪ್ರವಚನಗಳು ನಡೀತಾ ಇದೆ. ಮನುಷ್ಯನಿಗೆ ಇವತ್ತಿಗೆ ಅಗತ್ಯಕ್ಕೆ ಏನೆಲ್ಲ ಬೇಕಾಗಿದೆ ಅವೆಲ್ಲ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಭಾಳ ಮುಖ್ಯವಾದ. ಅವರೆಲ್ಲಿಗೆ ಇವತ್ತು ಭಾಳ ಶಾಂತಿ ಬೇಕಾಗಿದೆ. ಸರ್ವಮಾನವರೆಲ್ಲ ಒಂದೇ ಅನ್ನತಕ್ಕಂಥ ಮೊಹಮ್ಮದ್ ಹೇಳಿರ್ತಕ್ಕಂಥ ಮಾತು ನಿಜ. ಅಂದರೆ ಸೃಷ್ಟಿಕರ್ತ ಒಬ್ಬನೇ ಅಂತ ಹೇಳ್ತಾರಲ್ಲ, ಇದು 100% ಸತ್ಯವಾದದ್ದು. ಇದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಿಳಿಬೇಕಾದಂಥ ವಿಚಾರ ಇದು. ಆದರೆ ಅದನ್ನು ಇವನ್ನ ಮರಿತಾ ಇದ್ದೀವಿ ನಾವು. ಅದನ್ನ ಮರೆತು ಸೃಷ್ಟಿಕರ್ತ ಒಬ್ಬನೇ, ನನ್ನೆಲ್ಲವನ್ನು ನೋಡ್ಕೊಳ್ಳೋದು ಒಬ್ಬನೇ ಇದ್ದಾನಲ್ಲ, ಅವನ ಹೇಳ್ತಾ ಇರ್ತಕ್ಕಂಥ ಮಾತುಗಳು, ಸಂದೇಶಗಳೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನ ಪಾಲನೆ ಮಾಡ್ತಾಯಿಲ್ಲ ಇವತ್ತು ಸಮಾಜ. ಮನುಷ್ಯರು ಅದು ಪಾಲನೆ ಮಾಡಬೇಕು. ಅದು ಇಲ್ಲಿ ನಡೀತಾ ಇದೆ, ಭಾರಿ ಒಳ್ಳೆಯದು. ಇದನ್ನು ಅಭಿವೃದ್ಧಿ ಆಗಲಿ, ಎಲ್ಲರನ್ನ ಕರೆಸಿ ಈ ರೀತಿಯಾದಂಥ ಒಂದು ಮಾಡಿ ಮುಂದೆ ಸರ್ವಮಾನವರು ಒಂದೇ ಅನ್ನತಕ್ಕಂಥ ಒಂದು ಸಂದೇಶವನ್ನು ಸಾರ್ತಾ ಇದೆ ಎಲ್ಲ ಮಸೀದಿಗಳು. ಇದು ಅಗತ್ಯವಾಗಿ ಬೇಕಾಗಿದೆ, ಇವತ್ತಿನ ಅಗತ್ಯತೆ ಇದೆ. ಭಾಳ ಒಳ್ಳೆಯದು ಆಗಲಿ. ಬನ್ನಿ ಕಾರ್ಯಕ್ರಮನ ನೀವೇನು ಮಾಡ್ತಿದ್ದೀರಾ, ಇದು ತುಂಬ ಒಳ್ಳೆ ಉದ್ದೇಶ ಇಟ್ಕೊಂಡು ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಮಾಡ್ತಿದ್ದೀರಾ. ತುಂಬ ಖುಷಿ ಆಯಿತು. ನಮ್ಮನ್ನು ಕರೆದಿದ್ದಕ್ಕೆ ತಮ್ಗೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪ್ರೋಗ್ರಾಮಲ್ಲಿ ಇವಾಗ ಹಿಂದೂ ಮುಸ್ಲಿಂ ಅಂತ ಹೇಳ್ಬೋದಷ್ಟೇ. ನಾವು ಮನುಷ್ಯರೇ, ನೀವು ಮನುಷ್ಯರೇ, ಯಾವುದೇ ಭೇದ ಭಾವ ಇರೋದಿಲ್ಲ. ನೀವು ಮಸೀದಿಲಿ ಪೂಜೆ ಮಾಡ್ತೀರಾ, ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ. ನಮ್ಮಲ್ಲೂ ನಿಮ್ಮಲ್ಲೂ ಇರೋದು ಒಂದೇ ರಕ್ತನೇ, ಅದು ಕೆಂಪು ರಕ್ತ. ಎಲ್ಲರೂ ಸಹಬಾಳ್ವೆಯಿಂದ ಹೋಗೋಣ. ಹಿಂದೂ ಮುಸ್ಲಿಂ ಅನ್ನೋ ಒಂದು ಇದನ್ನ ಬಿಟ್ಟು ಎಲ್ಲರೂ ಒಂದೇ, ಎಲ್ಲ ಮನುಷ್ಯರೇ ಅನ್ನೋ ಒಂದು ಭಾವನೆಯಿಂದ ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನು ಇವತ್ತಿನ ನಮ್ಮ ಗೋರಿಪೇಟೆ ಮಸೀದ್ನಲ್ಲಿ ಎಲ್ಲರೂ ಕೂಡ, ಎಲ್ಲ ಸಮುದಾಯವರು ಕೂಡ ಕರೆದು ಇದರ ಬಗ್ಗೆ ಅವರು ಮೌಲಿ ಸಾಹೇಬರು ವಿಷಯ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ನೀವೊಂದು ಇದು ಮಾಡ್ತಾ ಇರ್ತಕ್ಕಂಥ ಕೆಲಸ ಭಾಳ ಒಳ್ಳೆ ಕೆಲಸ. ಯಾಕಂದರೆ ಜನಕ್ಕೆ ಇದು ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಸಬ್ಕಾ ಮಾಲಿಕ್ ಏಕೇಂದ್ರಗನ ಭಗವಾನ್ ಎಲ್ಲ ಒಂದೇ ಇದ್ದಾರೆ. ಇಲ್ಲಿ ಒಂದು ಬೇರೆ ಬೇರೆ ಇದು ಮಾಡ್ಕೊಂಡಿರ್ತಾರೆ, ಆದರೂ ಕೂಡ ಧರ್ಮ ಅನ್ನೋದು ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ. ಬಟ್ ಮನುಷ್ಯ ಅಂದರೆ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು, ಯಾರು ಕಷ್ಟದಲ್ಲಿದ್ರೆ ಅದನ್ನು ಅವ್ರಿಗೆ ಸಹಾಯ ಮಾಡ್ದಾನೆ ಮನುಷ್ಯ. ಅರ್ಥ ಆಯ್ತಾ? ಇನ್ನೊಂದು, ನಮ್ಮ ಎಲ್ಲ ಇಡೀ ವರ್ಲ್ಡಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಹೆಂಗಸರಾಗ್ಬೋದು ಗಂಡಸರಾಗ್ಬೋದು, ಎಲ್ಲರಿಗೂ ಒಂದೇ ರಕ್ತ ಇರೋದು. ಆದ್ದರಿಂದ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರಾಗ ಬದುಕಬೇಕು, ವಿಷಯ ತಿಳ್ಕೊಳ್ಬೇಕು. ವಿಷಯ ತಿಳ್ಕೊಂಡ್ರೆಗನ ಅನೇಕ ವಿಚಾರಗಳಿರುತ್ತೆ. ವಿಷಯ ತಿಳ್ಕೊಂಡು ಒಳ್ಳೆ ರೀತಿಯಾಗಿ ಬಾಳಿ ಬದುಕಬೇಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಬಾರಿಗೆ ಫಸ್ಟ್ ಮಾಡಿದಾರೆ ಅಂತ ಅನ್ಕೊಳ್ತೀವಿ. ಬಟ್ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಸರ್ವಧರ್ಮ ಸಮನ್ವಯ, ನಾವೆಲ್ಲರೂ ಒಂದೇ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಈ ಥರ ಕಾರ್ಯಕ್ರಮಗಳು ಬರೀ ನಮ್ಮ ಈ ಒಂದು ಮಸೀದಿನಲ್ಲೇ ಆಗಬಾರ್ದು. ಇಡೀ ಏನಿದೆ ನಮ್ಮ ದೇಶದಾದ್ಯಂತ ನಡೆದ್ರೆ ಅವಾಗ ಎಲ್ಲರೂ ಕೂಡ ಯಾವುದೇ ರೀತಿ ಜಾತಿ ಧರ್ಮವನ್ನು ಮರೆತು ನಾವೆಲ್ಲ ಸಹೋದರತ್ವ ಭಾವನೆಗಳಿಂದ ಬದುಕಬಹುದು. ಎಲ್ಲರೂ ಕೂಡ ಯಾರು ನೋಡಿದ ದ್ವೇಷ ಅಸೂಯೆಯಿಂದ ಬದುಕುವಂಥ ಸಾಮರ್ಥ್ಯ ತುಂಬ ಕಡಿಮೆ ಆಗ್ತದೆ. ಬಟ್ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋದು ನಮ್ಗೆ ಭಾಳ ಖುಷಿ ಆಗ್ತದೆ. ಎಷ್ಟೋ ಕಡೆ ಒಂದು ಮೂಢನಂಬಿಕೆ ಇದೆ, ಮಸೀದಿಗೆ ಕೆಲವೊಬ್ಬರನ್ನ ಎಂಟ್ರಿ ಮಾಡಲ್ಲ ಅಂತ. ಸೊ ಆದರೂ ಕೂಡ ಇವತ್ತು ದಿನ ನೋಡಿದಾಗ ಪ್ರತಿಯೊಬ್ಬರು ಹಿಂದೂ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಎಲ್ಲರೂ ಕೂಡ ಇಲ್ಲಿ ಒಂದೇ, ನಾವೆಲ್ಲರೂ ಬಾಯ್ ಅನ್ನೋ ರೀತಿಯಲ್ಲಿ ಇವತ್ತೆಲ್ಲರನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡಿದೆ. ಭಾಳ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ. ಈ ಥರದ ಅನೇಕ ಕಾರ್ಯಕ್ರಮ ಇವತ್ತು ಒಂದು ದಿನಕ್ಕೆ ಸೀಮಿತ ಆಗಿದೆ. ಪ್ರತಿ ದಿನಗಳು ಅನ್ನೋ ಒಂದು ಹಂತವಾಗಿ ಪ್ರತಿಯೊಬ್ಬರು ಮಾಡಿದೆ. ತುಂಬ ಸಂತೋಷ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇಂಥ ಕಾರ್ಯಕ್ರಮ ನಡೀಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ನಫೀಸ್ ಸರ್ ಅವರೆಲ್ಲ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಬಂದಿದ್ದು ಭಾಳ ಖುಷಿ ಆಯಿತು ನಮಗೆ. ಇದೇ ಥರ ಎಲ್ಲ ಹಿಂದೂ ಸಂಪ್ರದಾಯದಂಥ ಎಲ್ಲ ಹಿಂದುತ್ವಗಳು ಮತ್ತು ಮುಸ್ಲಿಮಾನರು ಕ್ರಿಶ್ಚಿಯನ್ಸ್ ಇವೆಲ್ಲವೂ ಹೋಗ್ತವೆ ಈ ಥರ ಕಾರ್ಯಕ್ರಮಗಳು ಮಾಡೋದು. ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಸೇರ್ಕೋಬೋದು ಮತ್ತು ಇರ್ಬೋದು ಅಂತ ಭಾಳ ಖುಷಿ ಆಯ್ತು. ಇವತ್ತು ನೋಡ್ತಾ ಇದ್ದೀವಿ ಸುಮಾರು ಅನೇಕ ಹಿಂದೂಗಳ ಅನ್ನೋದೇ ಮರ್ತ ಈ ಒಂದು ಮಸೀದಿಗೆ ಬಂದು ಇಲ್ಲಿ ಬಂದು ಕೂತ್ಕೊಂಡು ಅವರ ಫಾದರ್ಸ್ ಎಲ್ಲ ಮಾತಾಡಬೇಕಾದ್ರೆ ಒಂದು ಶಾಂತಿಯುತವಾಗಿ ನೀತಿಯಿಂದ ಒಂದು ಖುಷಿಯಾಗಿ ಮಾತಾಡಿದ್ರು. ಅದೆಲ್ಲ ಎಷ್ಟೋ ಅಜಗಜಾಂತರ ದೂರ ಇತ್ತು. ಬಟ್ ಇವತ್ತು ಹತ್ರ ಮಾಡ್ತಾ ಇದ್ದೀರಿ. ಇಂಥ ಹತ್ರ ಮಾಡೋಂಥ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಮಾಡಿದೆ. ತುಂಬ ಧನ್ಯವಾದ ತಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಸರ್.